ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ಗಟ್ಟಿಮೇಳ ತನ್ನ ಪ್ರಸಾರ ನಿಲ್ಲಿಸಿದೆ. ಬರೋಬ್ಬರಿ 1243 ಸಂಚಿಕೆಗಳು ಪ್ರಸಾರವಾಗಿದ್ದು, ಈ ಧಾರಾವಾಹಿ ಸುಖಾಂತ್ಯ ಕಾಣುವ ಮೂಲಕ ಮುಕ್ತಾಯಗೊಂಡಿದೆ. ಗಟ್ಟಿಮೇಳ ಧಾರಾವಾಹಿಯಲ್ಲಿ ನಾಯಕಿ ಅಮೂಲ್ಯ ತಂಗಿ ಅಂಜಲಿ ಆಗಿ ಅಭಿನಯಿಸುತ್ತಿದ್ದ ಚೆಲುವೆಯ ಹೆಸರು ಮಹತಿ ವೈಷ್ಣವಿ. ಮಲೆನಾಡ ಕುವರಿ ಮಹತಿ ಕಿರುತೆರೆಯ ಜೊತೆಗೆ ಹಿರಿತೆರೆಯಲ್ಲಿಯೂ ಈಕೆ ಗುರುತಿಸಿಕೊಂಡಿದ್ದಾರೆ. ಅಂಜಲಿಯಾಗಿ ಕಿರುತೆರೆ ವೀಕ್ಷಕರ ಮನಸೆಳೆದಿದ್ದ ಮಹತಿ ವೈಷ್ಣವಿ ಅವರ ನಟನಾ ಪಯಣ ಶುರುವಾಗಿದ್ದು ರಿಯಾಲಿಟಿ ಶೋ ಮೂಲಕ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಮಕ್ಕಳ ರಿಯಾಲಿಟಿ ಶೋ ಡ್ರಾಮಾ ಜೂನಿಯರ್ ಸೀಸನ್ 1ರ ಸ್ಪರ್ಧಿಯಾಗಿ ಈಕೆ ಕಾಣಿಸಿಕೊಂಡಿದ್ದರು. ತಮ್ಮ ಸಹಜ ಅಭಿನಯದ ಮೂಲಕ ತೀರ್ಪುಗಾರರ ಹಾಗೂ ಕಿರುತೆರೆ ವೀಕ್ಷಕರ ಮೆಚ್ಚುಗೆಗೂ ಕೂಡ ಈಕೆ ಪಾತ್ರರಾಗಿದ್ದರು. ಮುಂದೆ ಸಿಂಧೂರ ಧಾರಾವಾಹಿಯ ಅಂಜಲಿಯಾಗಿ ಕಿರುಪರದೆಯ ಮೇಲೆ ಕಾಣಿಸಿಕೊಂಡ ಮಹತಿ ವೈಷ್ಣವ್ ನಂತರ ಬದಲಾದದ್ದು ಗಟ್ಟಿಮೇಳ ಧಾರಾವಾಹಿಯ ಅಂಜಲಿಯಾಗಿ. ಅಮೋಘ ನಟನೆಯ ಮೂಲಕ ಮೋಡಿ ಮಾಡಿದ ಮಹತಿ ಬಹು ಕಡಿಮೆ ಅವಧಿಯಲ್ಲಿಯೇ ಸೀರಿಯಲ್ ಪ್ರಿಯರ ಮನ ಸೆಳೆದಿದ್ದರು. ಮಾತ್ರವಲ್ಲದೆ ಜೀ ಕುಟುಂಬ ಅವಾರ್ಡ್ಸ್ನಲ್ಲಿ ಉತ್ತಮ ಸಹೋದರಿ ಪ್ರಶಸ್ತಿಯನ್ನ ಈಕೆ ಪಡೆದುಕೊಂಡಿದ್ದಾರೆ. ನಾವು ಎಳಿಯರು ನಾವು ಗೆಳೆಯರು ಸಿನಿಮಾ ಮೂಲಕ ಹಿರಿತೆರೆಗೆ ಹಾರಿದ ಮಹತಿ ವೈಷ್ಣವ್ ಕಳೆದ ವರ್ಷ ತೆರೆಕಂಡ ತತ್ಸಮ ತದ್ಭವ ಸಿನಿಮಾದಲ್ಲಿ ನಟಿಸಿದ್ದಾರೆ. ತತ್ಸಮ ತದ್ಭವ ಸಿನಿಮಾದಲ್ಲಿ ಮೇಘನಾ ರಾಜ್ ಮಗಳು ನಿಧಿಯಾಗಿ ಅಭಿನಯಿಸಿರುವ ಮಹತಿ ವೈಷ್ಣವ್ ಅವರು ಛೋಟಾ ರಿಪೋರ್ಟರ್ ಆಗಿಯೂ ಗಮನ ಸೆಳೆದಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಛೋಟಾ ರಿಪೋರ್ಟರ್ ಎನ್ನುವ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಿದ್ದ ಮಹತಿ ಅಲ್ಲಿಯೂ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿರುವ ಬೆಡಗಿ. ಇನ್ನು ನಟನೆಯ ಹೊರತಾಗಿ ಈಕೆ ಸಂಗೀತಗಾರ್ತಿಯೂ ಹೌದು. ತಮ್ಮ ಅಮ್ಮ ಸುಚಿತ್ರಾ ಅವರ ಬಳಿಯಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಕಲಿತಿದ್ದಾರೆ ಮಹತಿ. ಸಣ್ಣ ವಯಸ್ಸಿನಲ್ಲಿಯೇ ನವರಸ ಕಲಾವಿದೆ ಬಿರುದು ಪಡೆದುಕೊಂಡಿದ್ದಾರೆ ಮಹತಿ ವೈಷ್ಣವ್. ಇದರ ಜೊತೆಗೆ ರಂಭಾಪುರಿ ಶ್ರೀಗಳಿಂದ ಅಭಿನಯ ಕಿಶೋರಿ, ಹಿರೇಮಂಗಳೂರು ಕಣ್ಣನ್ ಅವರಿಂದ ಅಭಿನಯ ರಾಣಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ ಚೆಲುವೆ. ಅಂದಹಾಗೆ ಈಕೆ ಅಭಿನಯದ ಗಟ್ಟಿಮೇಳ ಧಾರಾವಾಹಿಯು ಕಳೆದ ವಾರವಷ್ಟೇ ತನ್ನ ಪ್ರಸಾರ ನಿಲ್ಲಿಸಿದೆ. ಪೋಷಕ ಪಾತ್ರಗಳ ಮೂಲಕ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿರುವ ಮಹತಿ ಮುಂದಿನ ದಿನಗಳಲ್ಲಿ ನಾಯಕಿಯಾಗಿ ಕಮಾಲ್ ಮಾಡಿದರೂ ಆಶ್ಚರ್ಯವಿಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.